ಮುಖದಲ್ಲಿ ಪಿಂಪಲ್ಸಿನ ಮಾರ್ಕ್ ಮತ್ತೆ ಕೆಂಪು ಕೆಂಪು ಮಚ್ಚೆ ಇರೋದು, ಬ್ಲ್ಯಾಕ್ ಮಚ್ಚೆ ಕೂಡ ಕ್ಲಿಯರ್ ಆಗುತ್ತೆ ಇದನ್ನ ಬಳಸೋದ್ರಿಂದ. ನಾವು ಮನೆಯಲ್ಲಿ ಸಾಮಾನ್ಯವಾಗಿ ವೀಳ್ಯದೆಲೆನ ಎಲ್ಲದಕ್ಕೂ ಬಳಸ್ತೀವಿ. ಪೂಜೆಗೆ ಬಳಸ್ತೀವಿ, ತಲೆ ಕೂದಲಿಗೆ ಬಳಸ್ತೀವಿ, ಮತ್ತೆ ತಾಂಬೂಲಕ್ಕೆ ಕೂಡ ಬಳಸ್ತೀವಿ. ಹಾಗೇನೆ ಮುಖದಲ್ಲಿರುವಂತಹ ಕಪ್ಪು ಕಲೆನೂ ಕೂಡ ನಾವು ಈಸಿಯಾಗಿ ತೆಗಿಬೋದು ಈ ವೀಳ್ಯದೆಲೆನ ಬಳಸ್ಬಿಟ್ಟು. ವೀಳ್ಯದೆಲೆನ ಬಳಸೋದ್ರಿಂದ ನಿಮಗೆ ಬ್ಲ್ಯಾಕ್ ಮಚ್ಚೆ ಮತ್ತೆ ಪಿಂಪಲ್ಸ್ ಮಾರ್ಕ್ ಆಗಿರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ. ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗುತ್ತೆ ಈ ವೀಳ್ಯದೆಲೆನ ಬಳಸೋದ್ರಿಂದ. ನಾನು ಫ್ರೆಶ್ ಆಗಿರುವ ವೀಳ್ಯದೆಲೆನ ತಗೊಂಡಿದ್ದೀನಿ. ಯಾವ ಎಲೆ ಆದ್ರೂ ತಗೋಬಹುದು, ಕಪ್ಪು ಎಲೆ ಆದ್ರೂ ತಗೋಬಹುದು, ಬಿಳಿ ಎಲೆ ಆದ್ರೂ ಕೂಡ ತಗೋಬಹುದು. ವೀಳ್ಯದೆಲೆ ಬಳಸೋದ್ರಿಂದ ನಿಮ್ಮ ಮುಖದಲ್ಲಿ ಒಳ್ಳೆ ಒಂದು ಹೊಳಪು ಕೂಡ ಬರುತ್ತೆ. ಮುಖ ತುಂಬಾ ಡಲ್ ಆಗಿದ್ರು ಕೂಡ ಒಳ್ಳೆ ಒಂದು ಶೈನಿಂಗ್ ಬರುತ್ತೆ ಈ ಎಲೆನ ಬಳಸೋದ್ರಿಂದ. ಮುಖದಲ್ಲಿ ರಂಧ್ರ ಅಂದ್ರೆ ಒಂಥರ ಹೋಲ್ಸ್ ತರ ಆಗಿರುತ್ತೆ, ಪಿಂಪಲ್ಸ್ ಎಲ್ಲ ಆಗಿ ಅದಾದ್ರೂ ಕೂಡ ಕಡಿಮೆ ಆಗುತ್ತೆ. ಮತ್ತೆ ತುಂಬಾ ಗಲೀಜಿರುತ್ತೆ, ಅದನ್ನು ಕೂಡ ತೆಗಿಯಕ್ಕಾಗಲ್ಲ ಅಂದ್ರೂ ಈ ಒಂದು ಎಲೆಯಿಂದ ನಾವು ಕ್ಲೀನ್ ಆಗಿ ಸ್ಕ್ರಬ್ ಮಾಡ್ಕೊಂಡ್ರೆ ಮುಖದಲ್ಲಿರುವಂತ ಗಲೀಜನ್ನು ಕೂಡ ತೆಗಿಬಹುದು. ಈ ಎಲೆನ ಬಳಸೋದ್ರಿಂದ ಚರ್ಮದಲ್ಲಿ ಗಲೀಜು ಜಾಸ್ತಿ ಆಗಿರುತ್ತೆ, ಅದನ್ನ ನೀಟಾಗಿ ಕೂಡ ನಾವು ಮನೆಯಲ್ಲಿ ಈಸಿಯಾಗಿ ತೆಗಿಬಹುದು. ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ಯಾವುದೇ ಕಾರಣಕ್ಕೂ ಖಾರ ಎಲ್ಲ ರುಬ್ಬಿರಬಾರ್ದು. ಕ್ಲೀನ್ ಆಗಿ ತೊಳೆದುಬಿಟ್ಟು ಯೂಸ್ ಮಾಡಬೇಕು. ಯಾಕೆಂದ್ರೆ ನಾವು ಮುಖಕ್ಕೆ ಬಳಸೋದ್ರಿಂದ ಮುಖ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಆದ್ರಿಂದ ಅದರಲ್ಲಿ ಖಾರ ಎಲ್ಲ ರುಬ್ಬಿದ್ರೆ ಉರಿ ಬರುತ್ತೆ. ಆದ್ರಿಂದ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಕ್ಲೀನಾಗಿ ತೊಳೆದುಬಿಟ್ಟು ವೀಳ್ಯದೆಲೆನ ಹಾಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ವೀಳ್ಯದೆಲೆ ತಗೊಂಡು ಇದನ್ನ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೀವು ವೀಳ್ಯದೆಲೆನ ಒಣಗಿಸ್ಬಿಟ್ಟು ಕೂಡ ಯೂಸ್ ಮಾಡ್ಬೋದು. ವೀಳ್ಯದೆಲೆನ ಒಣಗಿಸ್ಬಿಟ್ಟು ಆ ಪುಡಿನ ಕೂಡ ಯೂಸ್ ಮಾಡ್ಬೋದು, ಅಥವಾ ಈ ಥರ ಲಿಕ್ವಿಡ್ ರೀತಿಯಾಗಿ ಕೂಡ ಯೂಸ್ ಮಾಡ್ಬೋದು. ನಿಮಗೆ ಯಾವ ಥರ ಆಗುತ್ತೋ ಆ ಥರ ಮಾಡಿ. ಮುಖದಲ್ಲಿ ಬರುವಂತಹ ಮೊಡವೆ ಮತ್ತೆ ಮುಖದಲ್ಲಿ ಒಂಥರ ಕಿರಿಕಿರಿ ಆಗುತ್ತೆ, ಒಂಥರ ಉರಿ, ಚರ್ಮ ಎಲ್ಲ ಸ್ವಲ್ಪ ಉರಿ ಇಚ್ಚಿಂಗ್ ಥರ ಎಲ್ಲ ಆಗುತ್ತೆ, ಅದನ್ನು ಕೂಡ ಕಡಿಮೆ ಮಾಡ್ಕೋಬಹುದು ಈ ಒಂದು ರಸದಿಂದ. ಇವಾಗ ರುಬ್ಕೊಂಡು ಆ ರಸನ ಮಾತ್ರ ತಗೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕು. ನಿಮಗೆ ರಸ ಬಂದಿಲ್ಲ ಅಂದರೆ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳಿ. ತುಂಬ ನುಣ್ಣಗೆ ರುಬ್ಕೋಬೇಕು ಅಂತನಿಲ್ಲ. ನೀವು ಒಣಗಿಸ್ಬಿಟ್ಟು ಪುಡಿನ ಯೂಸ್ ಮಾಡಿದ್ರು ಕೂಡ ಒಳ್ಳೆ ಒಂದು ರಿಸಲ್ಟ್ ಬರುತ್ತೆ. ಈ ಥರ ಮಾಡಿ ನೋಡಿ. ಇದು ಕೂಡ ಒಳ್ಳೆ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಇದರಿಂದ ಈ ರಸನ ಬಳಸೋದ್ರಿಂದ ಸ್ಕಿನ್ ಬ್ರೈಟ್ ಆಗುತ್ತೆ. ಇವಾಗ ಒಂದು ಬೌಲಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಮೊಸರು ತಗೊಂಡಿದ್ದೀನಿ. ಮೊಸರು ಜೊತೆಗೆ ನಾನು ವೀಳ್ಯದೆಲೆ ರಸನ ಹಾಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ವೀಳ್ಯದೆಲೆ ರಸ, ಅಥವಾ ವೀಳ್ಯದೆಲೆನ ಒಣಗಿಸಿ ಪುಡಿ ಮಾಡಿ ಕೂಡ ಹಾಕೋಬಹುದು ಮೊಸರು ಜೊತೆಗೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಒಳ್ಳೆ ಒಂದು ಗ್ಲೋ ಬರುತ್ತೆ ಈ ಥರ ಮಾಡೋದ್ರಿಂದ. ಮತ್ತು ಕಪ್ಪು ಕಲೆ ಕೂಡ ಕಡಿಮೆ ಆಗುತ್ತೆ. ಇದನ್ನ ವಾರದಲ್ಲಿ 2 ಸರಿ ಮಾಡ್ತಾ ಬನ್ನಿ. ನಿಮ್ಮ ಮುಖ ಫಳ ಅಂತ ಹೊಳೆಯಲು ಆರಂಭ ಆಗುತ್ತೆ. ಮತ್ತೆ ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗುತ್ತೆ. ಮತ್ತೆ ಪಿಂಪಲ್ಸ್ನ ಮಾರ್ಕ್ ಕೂಡ ಕಡಿಮೆ ಆಗುತ್ತೆ. ಇವಾಗ ನಾನು ಫಸ್ಟ್ ಕೈಗೆ ಅಪ್ಲೈ ಮಾಡಿ ನೋಡಿ. ನಿಮಗೆ ಆ ಥರ ಇಚ್ಚಿಂಗ್ ಏನಾದ್ರು ಬಂದರೆ, ಕೈಯಲ್ಲಿ ನವೆ ಏನಾದ್ರು ಬಂತು ಅಂದರೆ ನೀವು ಮುಖಕ್ಕೆ ಅಪ್ಲೈ ಮಾಡ್ಕೋಬೇಡಿ. ಎಲ್ಲರೂ ಸ್ಕಿನ್ ಒಂದೇ ಥರ ಇರಲ್ಲ, ಒಬ್ಬೊಬ್ರು ಸ್ಕಿನ್ ಸಾಫ್ಟ್ ಆಗಿರುತ್ತೆ. ಆದ್ರಿಂದ ಫಸ್ಟು ನೀವು ಕೈಯಲ್ಲಿ ಟೆಸ್ಟ್ ಮಾಡ್ಕೊಳ್ಳಿ. ಅಪ್ಲೈ ಮಾಡಿಬಿಟ್ಟು ಇದನ್ನ ಮುಖ ತೊಳೆದುಬಿಟ್ಟು ಯೂಸ್ ಮಾಡಿ. ಯೂಸ್ ಮಾಡುವಾಗ ಮುಖನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಮುಖಕ್ಕೆ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಸ್ಕ್ರಬ್ ಮಾಡಿ. ಚೆನ್ನಾಗಿ ಸ್ಕ್ರಬ್ ಮಾಡಿಬಿಟ್ಟು ಒಂದು 20 ನಿಮಿಷ ಹಾಗೆ ಬಿಟ್ಬಿಡಬೇಕು. 20 ನಿಮಿಷ ಆದಮೇಲೆ ನೀವು ಬೇರೆ ನೀರಲ್ಲಿ ತೊಳೆದ್ಬಿಟ್ಟು ನೋಡಿ ಈ ಸ್ಕಿನ್ನು ಯಾವ ಥರ ಇರುತ್ತೆ ಅಂತ. ಸಾಫ್ಟಾಗಿ ಫಳ ಫಳ ಅಂತ ಹೊಳೆಯಲು ಆರಂಭಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ನಾನು ಕೈಯಲ್ಲಿ ತೋರಿಸ್ತಾ ಇದ್ದೀನಿ. ಕೈಯಲ್ಲಿ ಎಷ್ಟು ಗಲೀಜಿದೆ ಅಂತ ಹೇಳಿದ್ರೆ ತುಂಬ ಗಲೀಜಿರುತ್ತೆ. ಹಾಗೇನೆ ಮುಖದಲ್ಲಿ ಕೂಡ ತುಂಬ ಗಲೀಜಿರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಕ್ಲೀನಾಗಿ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಸ್ಕ್ರಬ್ ಮಾಡಿಬಿಟ್ಟು 20 ನಿಮಿಷ ಬಿಟ್ಟು ವಾಶ್ ಮಾಡ್ಕೊಳ್ಳಿ. ನೋಡಿ, 20 ನಿಮಿಷ ಆದಮೇಲೆ ಕೈನ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಒಳ್ಳೆ ಒಂದು ಗ್ಲೋ ಬಂದಿದೆ ಕೈಯಲ್ಲಿ ಕೂಡ. ನೋಡಿ, ಈ ಕೈ ತೋರಿಸ್ತಾ ಇದ್ದೀನಿ, ಒಂಥರ ಕೈಯೆಲ್ಲ ಒಂಥರ ಶೈನಿಂಗೇ ಇಲ್ಲ. ಈ ಥರ ಮಾಡೋದ್ರಿಂದ ನಿಮ್ಮ ಮುಖ ಅಂತೂ ಫಳ ಫಳ ಅಂತ ಹೊಳೆಯಲು ಆರಂಭವಾಗುತ್ತೆ. ಈ ಥರ ಹೊಳೆಯುತ್ತೆ. ನಿಮಗೆ ಒಳ್ಳೆ ಒಂದು ಮುಖದಲ್ಲಿ ಕಾಂತಿ ಕೂಡ ಹೆಚ್ಚಾಗುತ್ತೆ. ಮತ್ತು ವೀಳ್ಯದೆಲೆಯ ಫೇಸ್ ಪ್ಯಾಕ್ ಯಾವ ಥರ ಮಾಡೋದು ಅಂತ ನೋಡೋಣ. 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ.
ಅಕ್ಕಿ ಹಿಟ್ಟು ಜೊತೆಗೆ ನಾನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ವೀಳ್ಯದೆಲೆ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಗಂಟೆ ಇರೋದ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನ ಅಪ್ಲೈ ಮಾಡೋಕ್ಕೂ ಕೂಡ ಅಷ್ಟೇ ನೀವು ಮುಖನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟೆ ಯೂಸ್ ಮಾಡಬೇಕು. ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಖಕ್ಕೆ ಚೆನ್ನಾಗಿ ಸ್ಕ್ರಬ್ ಮಾಡಬೇಕು. ಎಲ್ಲ ಕಡೆ ನೀಟಾಗಿ ಒಂದು 10 ನಿಮಿಷ ಕ್ಲೀನಾಗಿ ಸ್ಕ್ರಬ್ ಮಾಡಿ ಮುಖದಲ್ಲಿರುವಂತಹ ಏನೇ ಗಲೀಜಿದ್ರೂ ಕ್ಲೀನಾಗಿ ಬಂದ್ಬಿಡುತ್ತೆ ಈ ಪ್ಯಾಕಲ್ಲಿ. ಇದನ್ನ ನೀವು ವಾರಕ್ಕೊಂದ್ಸರಿ ಮಾಡ್ಕೊಳ್ಳಿ. ಡೈಲಿ ಮಾಡಬಾರ್ದು. ಡೈಲಿ ಮಾಡಿದ್ರೆ ಸ್ಕಿನ್ನು ಉರಿ ಬರೋ ಚಾನ್ಸಸ್ ಇರುತ್ತೆ. ನೋಡಿ ಇವಾಗ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಮುಖಕ್ಕೆ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಸ್ಕ್ರಬ್ ಮಾಡಿದ್ರೆ ನಿಮಗೆ ಕಪ್ಪು ಕಲೆ ಕಡಿಮೆ ಆಗುತ್ತೆ. ಮುಖದಲ್ಲಿ ರೆಡ್ ಆಗಿ ಒಂಥರ ಹಿಂಸೆ ಅನಿಸುತ್ತೆ, ಅದು ಕೂಡ ಕಡಿಮೆ ಆಗುತ್ತೆ ನಿಮಗೆ ಈ ವೀಳ್ಯದೆಲೆ ರಸ ಮತ್ತು ಅಕ್ಕಿ ಹಿಟ್ಟನ್ನ ಬಳಸೋದ್ರಿಂದ. 2 ನಿಮಿಷ ಆದ್ರೂ ಚೆನ್ನಾಗಿ ಸ್ಕ್ರಬ್ ಮಾಡಿ 2 ನಿಮಿಷ ಆದಮೇಲೆ 10 ನಿಮಿಷ ಹಾಗೆ ಬಿಟ್ಬಿಡಿ. ಚೆನ್ನಾಗಿ ಡ್ರೈ ಆದಮೇಲೆ ನೀವು ಇದನ್ನು ಬರೀ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡು ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಸ್ಕಿನ್ ಚೇಂಜ್ ಆಗುತ್ತೆ ಅಂತ. ತುಂಬ ಚೆನ್ನಾಗಿ ಒಳ್ಳೆ ಒಂದು ಹೊಳಪು ಬರುತ್ತೆ. ನೋಡಿ ಕೈಯಲ್ಲಿ ತೋರಿಸ್ತಾ ಇದ್ದೀನಿ, ಈ ಕೈಗೂ ಆ ಕೈಗೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಇದರಲ್ಲಿ ಕಲರ್ ಕೂಡ ಚೇಂಜ್ ಆಗಿದೆ. ಏನು ಗಲೀಜೇನಿದ್ರೂ ಕೂಡ ನೀಟಾಗಿ ಬಂದ್ಬಿಡುತ್ತೆ ಮುಖದಲ್ಲಿ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸ್ಕ್ರಬ್ಬರ್ ಆಗಿ ಕೂಡ ಯೂಸ್ ಮಾಡ್ಬೋದು. 1 ಟೇಬಲ್ ಸ್ಪೂನು ಕಾಫಿ ಪುಡಿ ಹಾಕ್ಕೊಂಡಿದ್ದೀನಿ. ಕಾಫಿ ಪುಡಿ ಜೊತೆಗೆ ರೋಸ್ ವಾಟರ್‌ನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಹಾಕ್ಕೋಬಾರ್ದು. ಯಾವುದಾದ್ರೂ ಬ್ರ್ಯಾಂಡ್ ತಗೊಳ್ಳಿ, ನೀವು ಯಾವ್ದು ಯೂಸ್ ಮಾಡ್ತೀರೋ ಅದೇ ರೋಸ್ ವಾಟರ್‌ನೇ ಯೂಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾನು 1 ಟೇಬಲ್ ಸ್ಪೂನಷ್ಟು ಎಲೆದು ಜ್ಯೂಸನ್ನ ಹಾಕ್ಕೊಳ್ತಾ ಇದ್ದೀನಿ. ವೀಳ್ಯದೆಲೆ ಜ್ಯೂಸನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಾಫಿ ಪುಡಿ, ವೀಳ್ಯದೆಲೆ ರಸ ಮತ್ತು ರೋಸ್ ವಾಟರ್‌ನ ಮಿಕ್ಸ್ ಮಾಡಿಬಿಟ್ಟು ಮುಖಕ್ಕೆ ಚೆನ್ನಾಗಿ ಸ್ಕ್ರಬ್ ಮಾಡೋದ್ರಿಂದನೂ ಕೂಡ ಅಷ್ಟೇ ಪಿಗ್ಮಿಟೇಷನ್ನು, ಮುಖದಲ್ಲಿ ಕಪ್ಪು ಕಲೆ, ಪಿಂಪಲ್ಸಿನ ಮಾರ್ಕ್ಸ್ ಕೂಡ ಹೊರಟೋಗುತ್ತೆ ಈ ಥರ ಮಾಡೋದ್ರಿಂದ. ಇದನ್ನು ಜಾಸ್ತಿಯಾಗಿ ಬಳಸಬಾರ್ದು. ವಾರದಲ್ಲಿ 2 ಸರಿ ಮಾಡಿದ್ರೆ ಸಾಕು. ಇದನ್ನು ಬಳಸುವಾಗ ಮೊದಲು ನೀವು ಪ್ಯಾಚ್ ಟೆಸ್ಟ್ ಮಾಡೇ ಬಳಸಬೇಕು. ಇಲ್ಲಾಂದರೆ ಮುಖದಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲಾದರೂ ಸೈಡಲ್ಲಿ ಕೈಯಲ್ಲಾದರೂ ಚೆಕ್ ಮಾಡಿಬಿಟ್ಟು ಆಮೇಲೆ ಮುಖಕ್ಕೆ ಅಪ್ಲೈ ಮಾಡಿ. ನಿಮಗೆ ಕೈಯಲ್ಲಿ ಇಚ್ಚಿಂಗ್ ಏನಾದರೂ ಬಂತು ಅಂದರೆ ನೀವು ಮಾಡೋಕ್ಕೆ ಹೋಗಬೇಡಿ. ಎಲ್ಲರಿಗೂ ಸ್ಕಿನ್ ಒಂದೇ ಥರ ಇರಲ್ಲ. ಒಬ್ಬೊಬ್ಬರಿಗೆ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.